ಫೈನಲಿ ಡೆವಿಲ್ ಮೂವಿ ನೋಡಿದೆ ನಾನು. ಇಟ್ಸ್ ಎ ಡೀಸೆಂಟ್ ಮೂವಿ, ಓವರ್ ದ ಟಾಪ್ ಏನಿಲ್ಲ, ಬಟ್ ಇಟ್ಸ್ ಎ ಡೀಸೆಂಟ್ ಮೂವಿ. ಅಂದರೆ ಮಧ್ಯದಲ್ಲಿ ಎಷ್ಟೊಂದು ಸಾಂಗ್ಸ್ಗಳು ಬರ್ತವೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ ದ ಮೇನ್ ಸ್ಟೋರಿ ಏನೋ ನಡೀತಾ ಇರುತ್ತೆ, ಅದರಲ್ಲಿ ಸಾಂಗ್ಸ್ ತುಂಬ ಹಾಕ್ಬಿಟ್ಟಿದ್ದಾರೆ ಮಧ್ಯದಲ್ಲಿ, ಬೇಕಾಗಿಲ್ಲ ಅವು. ಬಟ್ ಇದರಲ್ಲಿ ನನಗೇನಂದರೆ ವಶಿಷ್ಠ ಸಿಂಹ ಅವರು ನೆಗೆಟಿವ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಟ್ಸ್ ಓಕೆ, ಇಟ್ಸ್ ಅ ವೆರಿ ಗುಡ್ ಮೂವಿ ಆ್ಯಂಡ್ ಹೀ ಸ್ಪೀಕ್ಸ್ ವೆರಿ ತುಂಬ ಚೆನ್ನಾಗಿ ತೆಲುಗು ಮಾತಾಡ್ತಾರೆ, ನಾಟ್ ಬ್ಯಾಡ್, ರೈಟ್? ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್, ಬಟ್ ಇಟ್ಸ್ ಓಕೆ. ಮೂವಿ ಚೆನ್ನಾಗಿದೆ, ಅದರಲ್ಲಿ ಏನು ಚೆನ್ನಾಗಿಲ್ಲ ಅಂತೇನಿಲ್ಲ. ಅದೇ ಹೇಳಿದ್ರೆ ಸಾಂಗ್ಸ್ ಇದೆ, ತುಂಬ 3-4 ಸಾಂಗ್ಸ್ ಅವೆ, ಅವು ಬೇಕಾಗಿಲ್ಲ ಅನ್ಸುತ್ತೆ. ಯಾಕಾದ್ರೂ ಸಾಂಗ್ನ ಫಿಟ್ ಮಾಡಿದಾಗ ಇಂಟ್ರೆಸ್ಟಿಂಗ್ ಆಗಿ ಸ್ಟೋರಿ ನಡೀತಾ ಇರುತ್ತೆ, ಆಲ್ ಆಫ್ ಅ ಸಡನ್ ಸಾಂಗ್ ಪುಸ್ತಕ ಕಥೆ ಹಾಕ್ಬಿಡ್ತಾರೆ. ಅದು ಬೇಕಾಗಿರಲಿಲ್ಲ ನಾನು ಕೇಳೋ ಪ್ರಕಾರ. ದೇರ್ ಇಸ್ ನೋ ನೆಸೆಸರಿ ಫಾರ್ ಅ ಸಾಂಗ್. ಅದು ಇಂಟ್ರೆಸ್ಟಿಂಗ್, ಇಟ್ಸ್ ಎ ಕ್ರೈಮ್ ಥ್ರಿಲ್ಲರ್ ಟೈಪ್ ಮೂವಿ. ಆ್ಯಕ್ಚುಲಿ ಕ್ರೈಮ್ ಥ್ರಿಲ್ಲರ್ ಇರುತ್ತೆ, ಅದು ಆಫ್ಟರ್ ಪ್ರಿಡಿಕ್ಟಬಲ್ ಆಗುತ್ತೆ ಹೋಗ್ತಾ ಹೋಗ್ತಾ ಮೂವಿಲಿ. ಅಫ್ಕೋರ್ಸ್ ನಿಮ್ಗೆ ಐಡಿಯಾ ಸಿಗುತ್ತೆ, ಹಿಂಗೆ ಆಗುತ್ತೆ, ಹಿಂಗೆ ಆಗುತ್ತೆ. ಅದೊಂಥರ ಡಿಫ್ರೆಂಟ್ ಅಪ್ರೋಚ್ ಮಾಡಿದ್ದಾರೆ. ಬಟ್ ಓವರ್ ಆಲ್ ಮೂವಿ ಎ ಡೀಸೆಂಟ್ ಮೂವಿ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಬ್ಯಾಡ್ ಅಂತಲೂ ಹೇಳಂಗಿಲ್ಲ, ತುಂಬ ಗುಡ್ ಅಂತಲೂ ಹೇಳಂಗಿಲ್ಲ, ಬಟ್ ಎ ಡೀಸೆಂಟ್ ಮೂವಿ. ಇದನ್ನ ಕಾಟೇರ ಜೊತೆ ಕಂಪ್ಯಾರಿಸನ್ ಮಾಡೋಂಗೇ ಇಲ್ಲ. ಕಾಟೇರ ಈಸ್ ಬೆಟರ್ ದೆನ್ ದಿಸ್ ಒನ್, ಅಫ್ಕೋರ್ಸ್. ಬಟ್ ದ ಫ್ಯಾಕ್ಟ್ ಈಸ್ ದ್ಯಾಟ್ ಇಟ್ ಈಸ್ ಆಲ್ಸೋ ರಿಲೀಸ್ಡ್. ನಿನ್ನೆನೇ ಇದೂ ರಿಲೀಸ್ ಆಯಿತು, ಕಾಟೇರನೂ ರಿಲೀಸ್ ಆಗಿದ್ದರಿಂದ ಇದು ಎಕ್ಸ್ಪೀರಿಯನ್ಸ್ ಈಸ್ ಗುಡ್. ಬಿಕಾಸ್ ನಾನು ಇದನ್ನು ಇವತ್ತು ನೋಡಿದೆ, ನಿನ್ನೆ ಕಾಟೇರ ನೋಡಿದೆ. ಕಾಟೇರ ಇಸ್ ಅ ನೆಕ್ಸ್ಟ್ ಲೆವೆಲ್ ಮೂವಿ, ಓಕೆ? ಇಟ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್. ಇದು 90s ಅಲ್ಲಿ ನಡೆಯೋ, ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲಿ ನಡೆಯೋ ಸ್ಟೋರಿ. ಇದು ಒಂಥರ ಏನಂತಾರೆ, ಆ್ಯಕ್ಷನ್ನು ಸ್ವಲ್ಪ ಓವರ್ ದ ಟಾಪ್ ಅನಿಸುತ್ತೆ. ಯಾಕೆಂದರೆ ನವ ಡೇಸ್ ಬಂದ್ಬಿಟ್ಟು ಈಗಿನ ಜನ್ರೇಷನಲ್ಲಿ ಎಲ್ಲ ರಿಯಲಿಸ್ಟಿಕ್ ಆ್ಯಕ್ಷನ್ ಕೇಳ್ತಾರೆ. ಇದು ಓವರ್ ದ ಟಾಪ್ಗೂ ಅನಿಸುತ್ತೆ. ಬಿಕಾಸ್ ಒಬ್ಬ ನಾರ್ಮಲ್ ಬ್ರಿಟಿಷ್ ಏಜೆಂಟು ಏನಕ್ಕೆ ಈ ಥರ ಮಾಡ್ತಾನೆ, ಏನೇನೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಗುರು. ಇದು ನೀವು ಏನಪ್ಪ, ಇನ್ನೊಂದು ಯಾವುದೋ ಮೂವಿ ಇತ್ತು, ನಾನು ತೆಲುಗುಲೇ ನೋಡಿದ್ದೆ, ಅದರಲ್ಲಿ ಸೇಮ್ ಇದೆ. ಶ್ರೀಲೀಲಾನೇ ಇದು ಹೀರೋಯಿನ್ ಆಗಿದ್ಲು. ಅವಳ ಯಾವುದೋ ಮೂವಿ ಹೆಸರು ಮರ್ತೋಗ್ತಾ ಇದ್ದೀನಿ. ಯಾವುದೋ ಒಂದು ಮೂವಿ ಇತ್ತು, ಅದು ಮರ್ತೋಗಿದ್ದೀನಿ. ಅದರಲ್ಲಿ ಕೂಡ ದೆವ್ವ ಇದೆ ಅಂತ ತೋರಿಸ್ತಿದ್ರು, ಬಟ್ ದೆವ್ವ ಇರಲಿಲ್ಲ ಇನ್ ದಿ ಎಂಡ್. ಅಂದರೆ ಸರಿ, ದೆವ್ವ ಇಲ್ಲ ಅಂತ ತೋರಿಸ್ಬಿಟ್ಟು ಲಾಸ್ಟಲ್ಲಿ ದೆವ್ವ ತೋರಿಸ್ತಾರೆ. ಬಟ್ ಇಟ್ಸ್ ಸಮಥಿಂಗ್ ಲೈಕ್ ದ್ಯಾಟ್. ಈ ಮೂವಿನೂ ಸ್ವಲ್ಪ ಸೇಮ್ ಪ್ಯಾಟರ್ನಲ್ಲಿ ರನ್ ಆಗುತ್ತೆ. ಓವರ್ ಆಲ್ ಮೂವಿ ಡೀಸೆಂಟ್ ಆಗಿದೆ, ಫ್ಯಾಮಿಲಿ ಜೊತೆ ನೋಡ್ಬೋದು. ಆಮೇಲೆ ನಿಮ್ಗೆ ಹಿಸ್ಟ್ರಿ ಬಗ್ಗೆ ಏನಾದ್ರು ಗೊತ್ತಾಗಬೇಕು ಅಂದರೆ ಸ್ವಲ್ಪ ಇದೆ. ಅದು ಬಿಟ್ಟರೆ ಅದೇ ಇನ್ವೆಸ್ಟಿಗೇಷನ್ನು ಆ್ಯಂಡ್ ಅಂದರೆ ಓಲ್ಡಲ್ಲಿ ಹಳೆ ಕಾಲದಲ್ಲಿ ಯಾವ ಥರ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಅನ್ನೋದನ್ನ ಸ್ವಲ್ಪ ಲೈಟಾಗಿ ತೋರಿಸಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾಡಿನರಿ ಇಲ್ಲ. ತಪ್ಪು ತಿಳ್ಕೊಬೇಡಿ, ಏನಿದೆಯೋ ಅದನ್ನ ಹೇಳೋದು ನನ್ನ ಕರ್ತವ್ಯ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್.